ಮಹಾರಾಷ್ಟ್ರ ರಾಜಧಾನಿ ಮುಂಬೈ ನೆಲದಲ್ಲಿ ನಿಂತಿದ್ದೇನೆ. ಕರ್ನಾಟಕ ಸರ್ಕಾರ ನನಗೆ ಭಾರಿ ರಕ್ಷಣೆಯನ್ನ ಕೊಡಬೇಕಾಗಿತ್ತು. ಕರ್ನಾಟಕ ಸರ್ಕಾರದ ಗುಪ್ತಚರ ಇಲಾಖೆಯ ಅಧಿಕಾರಿ ರವಿ ದುರಹಂಕಾರಿ, ದ್ವೇಷಿ, ಅವಿವೇಕಿ, ಗೌರವ ಇಲ್ಲ. ಅವರಿಗೆ ಬೆಳಗಾವಿ ಅಂದ್ರೇನು, ಮುಂಬೈ ಅಂದ್ರೇನು, ಮಹಾಜನ್ ವರದಿ ಅಂದ್ರೇನು, ಗಡಿನಾಡು ಅಂದ್ರೇನು, ಹೋರಾಟ ಅಂದ್ರೆ ಯಾವುವು ಗೊತ್ತಿಲ್ಲ. ನಾವು ಇದನ್ನು ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಇವತ್ತಿದ್ದಕ್ಕೂ ನಾವು ಬೆಳಗಾವಿ ಹೋರಾಟದಂತ ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ. ಆದ್ದರಿಂದ ಮಹಾರಾಷ್ಟ್ರದ ಈ ಒಂದು ಭೂಮಿಯಲ್ಲಿ ಬರುವಾಗ ಸಮಗ್ರವಾಗಿ ಸಂಪೂರ್ಣವಾದಂಥ ರಕ್ಷಣೆಯನ್ನು ಕೊಡಬೇಕಾದ್ದು ಕರ್ನಾಟಕ ಸರ್ಕಾರದ ಜವಾಬ್ದಾರಿಯಿಂದ ಸಂಪೂರ್ಣವಾಗಿ ಹಿಂದೆ ಸರಿದಿರ್ತಕ್ಕಂಥದ್ದು. ಈ ಬಗ್ಗೆ ಸಿದ್ದರಾಮಯ್ಯವರು ಗಂಭೀರವಾಗಿ ಗಮನ ಹರಿಸಬೇಕು. ಇವರೆಲ್ಲ ಈಗ ಬಂದಿರೋರು, ಇವರು ನಮ್ಮ ಸ್ವಂತ ರಕ್ಷಕರು, ನನ್ನ ಬಗ್ಗೆ ಅಭಿಮಾನ ಇರತಕ್ಕಂಥ ಸ್ವಂತ ರಕ್ಷಕರು, ನಮ್ಮ ಬಂಧುಗಳು ಎಲ್ಲರೂ ಬಂದಿದ್ದಾರೆ. ಆ ದೃಷ್ಟಿಯಿಂದ ನಾನು ಬೆಂಗಳೂರಿಗೆ ಬಂದು ಸಮಗ್ರವಾಗಿ ಕನ್ನಡ ಪರ ಸಂಘಟನೆಗಳನ್ನು ಸಭೆಯೆಲ್ಲ ಕರೆದು ಮುಂದೆ ಭಾರಿ ಹೋರಾಟ ಮಾಡಬೇಕಾಗುತ್ತೆ. ಸಮಗ್ರ ಕನ್ನಡಿಗರಿಗೆ ಈ ವಿಚಾರವನ್ನು ಮಹಾರಾಷ್ಟ್ರ ಭೂಮಿಯಿಂದ ತಿಳಿಸ್ತಾ ಇದ್ದಾರೆ.